ಸಂಶೋಧನಾ ಸತ್ಯವನ್ನ ಹೇಳಿದ್ರು. ಏನಂತ ಹೇಳೋದ್ರು ಇದನ್ನ ಹೇಳ್ತೀನಿ. ಎರಡು ಕೊಠಡಿ, ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡ್ತಾ ಇರ್ತಾರೆ, ಅಂದ್ರೆ ದೂರದರ್ಶನ ಎಂದಿಟ್ಟುಕೊಳ್ಳೋಣ. ಇನ್ನೊಂದಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯಾಡುತ್ತಾ ತಮ್ಮಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋಣ. ಆಗ ಟೆಲಿವಿಷನ್ ನಲ್ಲಿ ಯಾವುದಾದರೂ ಕೊಲೆ ದೃಶ್ಯಗಳು ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದೂಢಗೊಳ್ಳುತ್ತದಂತೆ. ಅದೇ ಟೆಲಿವಿಷನ್ ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದು. ಇದು ಇವರೇ ಅಶೋಕ್ ಪೈ ಅಂತ. ಓಕೆ, ಇಲ್ಲಡಿ ಇದೊಂದು ಚಿತ್ರ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಟೆಲಿವಿಷನ್ ನೋಡ್ತಾ ಈ ಕೊಠಡಿಯಲ್ಲಿ ಕುತ್ಕೊಂಡಿದ್ದಾರೆ. ಓಕೆ, ಪಕ್ಕದ ಕೊಠಡಿಯಲ್ಲಿ ಯಾವುದು ಟೆಲಿವಿಷನ್ ಏನು ಇಲ್ಲ, ಇಲ್ಲಿಗೆ ಸುಮ್ಮನೆ ಕೂತಿದ್ದಾರೆ. ಇದೊಂದು ಚಿತ್ರ ಕೊಟ್ಟಿದ್ದಾರೆ. ಇವರಿಗೆ ನೋಡಿದ ತಕ್ಷಣ ಇಲ್ಲಿ ದುಃಖದ ಭಾವನೆ ಬಂದಿತ್ತು. ಅಂದ್ರೆ ಇಲ್ಲಿ ಕೇಳಿಸ್ಬೇಕು. ಕೇಳಿಸ್ದಾಗ ಏನಾಗುತ್ತೆ, ಇಲ್ಲಿ ಟೆಲಿವಿಷನ್ ನೋಡದೇ ಇದ್ರು ಇಲ್ಲಿ ಕೂತ್ಕೊಂಡವರು ಛೇ ತೂ ಪಾಪ ಅಯ್ಯೋ ದೇವ್ರೇ ಹೀಗಾಗ್ಬಾರ್ದಾಯ್ತು ಅಂತೆಲ್ಲ ಮಾತಾಡ್ಕೊಳ್ತಾರಲ್ಲ, ಆ ಭಾವನೆ ಇಲ್ಲಿ ಕೂತಿರ್ತಕ್ಕಂತಹ ವ್ಯಕ್ತಿಯ ಮನಸ್ಸಿನ ಮೇಲೂ ಬೀಳುತ್ತೆ. ಅವಾಗ ಈ ವ್ಯಕ್ತಿ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನ ಪ್ರಕಟಪಡಿಸ್ತಾನಲ್ಲ, ಒಂದು ಸಂಗತಿಯನ್ನ ನೋಡಿ ಇಲ್ಲಿರ್ತಕ್ಕಂಥವನು ಪ್ರಕಟಪಡಿಸ್ತಕ್ಕಂಥದ್ದು, ಇಲ್ಲಿ ಚಿತ್ರ ನೋಡದೆ ಇರ್ತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಭಾವನೆಯನ್ನ ಪ್ರಕಟಪಡಿಸ್ತಾನೆ. ಆ ಭಾವನೆಯನ್ನ ಪ್ರಕಟಪಡಿಸೋದಕ್ಕೆ ಕರಿತೀವಿ ಕಾರುಣ್ಯ ಅಂತ ಕರಿತೀವಿ, ಕರುಣೆ ಅಂತ ಕರಿತೀವಿ. ಈ ರೀತಿ ಒಂದು ಸಂಶೋಧನಾ ಸತ್ಯವನ್ನ ಯಾರು ಡಾಕ್ಟರ್ ಅಶೋಕ್ ಪೈ ಅಂತ, ಇವರು ಶಿವಮೊಗ್ಗದಲ್ಲಿ ಮಾನಸ ಅಂತಕ್ಕಂಥ ಆಸ್ಪತ್ರೆಯನ್ನ ತೆರೆದಿದ್ದಾರೆ. ಹೆಚ್ಚು ಕಡಿಮೆ ಚಿಕ್ಕಮಗಳೂರು, ಮಲೆನಾಡಿನ ಭಾಗ, ಚಿಕ್ಕಮಗಳೂರು, ಶಿವಮೊಗ್ಗ, ತೀರ್ಥಹಳ್ಳಿ, ಆ ಕಡೆ ದಕ್ಷಿಣ ಕನ್ನಡ, ಈ ಕಡೆ ಉತ್ತರ ಕನ್ನಡ, ಚಿತ್ರದುರ್ಗ, ಆಮೇಲೆ ಈ ಕಡೆ ಅರಸೀಕೆರೆಯಿಂದ ಎಲ್ಲ ಹಾಸನ ಅರಸೀಕೆರೆಯಿಂದ ಜನ ಇವ್ರ ಹತ್ರ ಮಾನಸಿಕ ಚಿಕಿತ್ಸೆಗೆ ಬರ್ತಾರೆ. ಬಹಳ ಹೆಸರಾಂತ ವೈದ್ಯ. ಹೋದ ವರ್ಷ ಇವರು ಕಾಲವಾಗ್ಬಿಟ್ರು. ಈಗ ಅವರ ಮಗಳೇ ಆ ಆಸ್ಪತ್ರೆಯನ್ನ ನಡೆಸ್ತಾ ಇದ್ದಾರೆ, ಅಶೋಕ್ ಪೈ ಅಂತ. ಓಕೆ, ಅದಕ್ಕೆ ಹೇಳ್ತಾರೆ ಈ ಸಂಶೋಧನಾ ಸತ್ಯದಿಂದ ನಮ್ಗೆ ಏನ್ ತಿಳಿತು, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅಂತ ಹೇಳುತ್ತೆ ಅಂತಂದ್ರೆ, ಕೆಲವು ವಿಚಾರಗಳಲ್ಲಿ ವ್ಯಕ್ತಿ ತನಗ್ ಗೊತ್ತಿಲ್ಲದೆ ಕೆಲವು ಒಂದು ಇದಕ್ಕೆ ಸನ್ನಿವೇಶಕ್ಕೆ ಒಳಗಾಗ್ತಾನೆ. ಅದಕ್ಕೆ ಹೇಳ್ತಾನೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅಂತ ಹೇಳ್ತಾನೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ, ಈ ಅನುಕಂಪನ ಇಡೀ ಜೀವ ಸಂಕುಲನವನ್ನೇ ಒಂದು ಅಂತ ಹೇಳ್ತಾರೆ. ಇದು ಸಂಶೋಧನಾ ಸತ್ಯ. ನೀವು ಸಂಶೋಧನೆ ಬರೀರಿ, ಸಂಶೋಧನೆ ಘಟನೆ ನಡೆದಿರೋದು, ಒಂದ್ ಕೊಠಡಿ ಇನ್ನೊಂದು ಕೊಠಡಿ. ಸಂಶೋಧನಾ ಸತ್ಯ ಏನ್ ಹೇಳುತ್ತೆ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅಂತ ಹೇಳುತ್ತೆ. ಪರಿಸರದಲ್ಲಾಗ್ತಕ್ಕಂತಹ ಸುಖ ದುಃಖ ನೋವು ನಲಿವು ಅಳು ಎಲ್ಲ ಏನ್ ಮಾಡುತ್ತೆ, ಇನ್ನೊಂದು ಜೀವಿಗಳ ಮೇಲೂ ಪ್ರಭಾವವನ್ನ ಬೀರುತ್ತೆ. ಆ ಪ್ರಭಾವನ ಬೀರ್ತಕ್ಕಂಥದ್ದೇ ಈ ವಚನ ವಾಂಗ್ಮಯದಿಂದ ಗೊತ್ತಾಗ್ತಕ್ಕಂಥದ್ದು. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು. ಬಹುಶಃ ಬುದ್ಧ ಈ ರೀತಿಯ ಸನ್ನಿವೇಶವನ್ನ ನೋಡಿ ಎಲ್ಲೋ ಅವನ ಮನಸ್ಸಿನಲ್ಲೂ ಈ ಒಂದು ರೀತಿಯ ಕಾರುಣ್ಯ ಬಂದಿದೆ ಅಂತ ಹೇಳಿ. ಅದಕ್ಕೆ ನಿಮ್ಗೆ ಗೊತ್ತೇ ಇದೆ, ಯಾರ್ದೋ ಅಂಗುಲಿಮಾಲನ ಸ್ವಭಾವ ಗೊತ್ತೇ ಇದೆ. ಅಂಗುಲಿ ಎಲ್ಲ ಮಾಡ್ತಿದ್ದ, ಅವನ ಇದಕ್ಕೆ ಬಂದವ್ರಿಗೆಲ್ಲಾರ್ನು ಹೊಡಿ ಬಲ ಚಚ್ಚು ಕೊಲ್ಲು, ಅವ್ರ ಬೆರಳನ್ನ ಕಟ್ ಮಾಡೋ, ಒಂದು ಮಾಲೆ ಮಾಡಿ ಹಾಕು, ಈ ರೀತಿ ಮಾಡ್ತಿದ್ದ ಅಲ್ವಾ. ಹಾಗಾಗಿ ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು. ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ ಈ ಸಮಷ್ಟಿ ಮನಸ್ಸಲ್ಲೂ ಎಲ್ಲರಲ್ಲೂ ಇರುತ್ತದೆ. ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನ ಎಚ್ಚರಗೊಳಿಸಬೇಕು. ಈ ಏಳೆ ಹಿಡಿದು ಜಾಗತೀಕರಣವನ್ನ ರೂಪಿಸಬೇಕಾಗಿದೆ. ಆಗ ಮಾತ್ರ ಜಾಗತೀಕರಣ ಅಂದ್ರೆ ನಾವು ಮನುಷ್ಯರು ಆಗ್ತಾ ಇರ್ತಕ್ಕಂತಹ ಘಟನೆಗಳಿಗೆ ಯಾರಿಗೋ ಹೊಡಿತಾ ಇದ್ದಾನೆ ಬಡಿತಾ ಇದ್ದಾನೆ ಅಂತಂದ್ರೆ ಸುಮ್ಮನೆ ಕೂರುವುದಲ್ಲ, ನೋಡ್ಕೊಂಡು ಸುಮ್ಮನೆ ಇರೋದೂ ಅಲ್ಲ, ಅದ್ರ ವಿರುದ್ಧ ನಾವು ಪ್ರತಿಭಟಿಸ್ಬೇಕು.
ಆದ್ರೆ ಯಾಕೆ ಹೊಡಿತಾ ಇದ್ದಾನೆ ಬಡಿತಾ ಇದ್ದಾನೆ ಕಾರಣ ಕೇಳಿ ಅವನ ಆ ಕಾರಣಕ್ಕೆ ಮರುಗ್ತಕ್ಕಂತಹ ಒಂದು ಸನ್ನಿವೇಶ ನಾವು ಯಾವಾಗ ಬಳಸ್ಕೊಳ್ತೀವೋ ಅದು ನಿಜವಾದ ಮನಸ್ಸು ಅಂತ ಹೇಳ್ತಾನೆ. ಇಂತಹ ಒಂದು ರೀತಿ ಇಡೀ ಜಾಗತೀಕರಣ ಅಂದ್ರೆ ಗ್ಲೋಬಲೈಸೇಷನ್ ಅಲ್ಲೂ ಚರ್ಚೆ ಆಗಬೇಕು. ಕೇವಲ ನೋಡ್ಬಿಟ್ಟು ಮೂರ್ಛಾವಸ್ಥೆಯಲ್ಲಿರೋ ಕಾರುಣ್ಯವನ್ನು ಎಚ್ಚರಿಸಿಕೊಳ್ಬೇಕು ಅಂದ್ರೆ ನಿದ್ದೆ ಮಾಡ್ಬಿಡೋದಲ್ಲ, ಪ್ರಜ್ಞೆ ಇಲ್ಲದೆ ಇರೋದಲ್ಲ. ಪ್ರಜ್ಞೆ ಇದ್ದು ಇಂತಹ ಘಟನೆಗಳಿಗೆ ನಾವು ಹೋರಾಟವನ್ನ ಮಾಡಬೇಕು ಅಂತಕ್ಕಂಥದ್ದೇ ದೇವನೂರರ ಒಂದು ಮಾತಾಗಿರತಕ್ಕಂಥದ್ದು. ಓಕೆ, ಇದಿಷ್ಟು ಪಾಠ ಆಗಿದೆ. ಒಮ್ಮೆ ಓದಿ. ಈ ಪಾಠ ಸ್ವಲ್ಪ ಅಷ್ಟು ಸುಲಭಕ್ಕೆ ಅರ್ಥ ಆಗ್ತಕ್ಕಂತಹ ಪಾಠ ಅಲ್ಲ, ಪದಗಳು ಇರತಕ್ಕಂಥದ್ದು. ಓದಿ ಏನಾದ್ರು ಗೊತ್ತಾಗಿದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈಗ ಮುಂದೆ ನೋಡೋಣ, ಪ್ರಶ್ನೋತ್ತರಗಳನ್ನ ನೋಡೋಣ. ಪ್ರಶ್ನೋತ್ತರಗಳಲ್ಲಿ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳ್ಯಾವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಆಯ್ತಾ? ನೆಕ್ಸ್ಟ್, ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮ ಊರಿನ ಗ್ರಾಮ ದೇವತೆ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಸಿದ್ಧಲಿಂಗಯ್ಯನವರು. ಶಿವಾನುಭವ ಶಬ್ದಕೋಶ ಬರೆದವರು ಯಾರು? ಫಾಗು ಹಳಕಟ್ಟಿ. ವಚನಕಾರರಿಗೆ ಯಾವ ದೇವರಾಗಿತ್ತೋ ಅವರ ಪ್ರಜ್ಞೆಯೇ ದೇವರಾಗಿತ್ತು. ಓಕೆ, ಅಶೋಕ್ ಪೈ ವೃತ್ತಿ ಮನೋವೈದ್ಯರು. ದೇವನೂರರು ನನ್ನ ದೇವರು ಯಾರೆಂದು ಅಂತ ಹೇಳ್ತಾರೆ? ಚಾವಣಿಯಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ರೆ ಅದೇ ನನ್ನ ದೇವರು. ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯ ಅಂದ್ರೆ ಆ ಟೆಲಿವಿಷನ್ ಘಟನೆ. ಸಂಶೋಧನಾ ಸತ್ಯ ಯಾವುದು ಅಂತಂದ್ರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ಇದನ್ನು ಸಾಮಾನ್ಯ ಬರೆಯೋದೇ ಇಲ್ಲ, ಘಟನೆ ಬರೆದು ಬಿಡ್ತೀರಾ. ಒಂದ್ ಕೊಠಡಿಯಲ್ಲಿ ನೋಡ್ತಾ ಇದ್ದ, ಇನ್ನೊಂದು ಕೊಠಡಿಯಲ್ಲಿ ಏನಿರ್ಲಿಲ್ಲ, ಅಲ್ಲಿ ಕೊಲೆ ಮತ್ತು ದೃಶ್ಯಗಳು ಬಂದಾಗ ಇಲ್ಲಿ ನೋಡದೇ ಇರತಕ್ಕಂಥ ವ್ಯಕ್ತಿ ಮೇಲೂ ಪ್ರಭಾವ ಬೀರ್ತು ಅಂತ ಬರಿತೀರಾ. ಆದ್ರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲದೆ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡ್ತಾ ಎಲ್ಲ ಜೀವಿಗಳು ಕಂಪನ ಉಂಟು ಮಾಡುತ್ತಿರುತ್ತದೇನೋ, ಇದನ್ನ ಬರೀಲೇಬೇಕು. ಓಕೆ, ನೆಕ್ಸ್ಟ್, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅಂದ್ರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಅಲ್ಲ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯಿಂದ ಒಡಮೂಡಿದ ಅನುಭವ. ಇದನ್ನು ಬರಿಬೇಕು. ಓಕೆ, ನೆಕ್ಸ್ಟ್ 8-10 ವಾಕ್ಯದ್ದು ಓದ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸಾಮಾನ್ಯ ಈ ಪಾಠದಲ್ಲಿ ಈ ಸಂದರ್ಭಗಳನ್ನ ಬರಿಬೇಕಾದ್ರೆ ಈ ಮೇಲಿನ ವಾಕ್ಯವನ್ನ ದೇವನೂರು ಮಹಾದೇವರವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎನ್ನುವ ವೈಚಾರಿಕ ಲೇಖನದಿಂದ ಆಯ್ದುಕೊಂಡು ಮಾತಾಗಿದೆ. ಇದನ್ನ ಓದ್ಕೊಂಡು ಬರೀರಿ ಅಂತ ಹೇಳ್ತೀನಿ. ಅಲ್ಲಿಂದ ಬಂದ್ರೆ ಉದಾಹರಣೆಗಳು: ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ, ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಕರ್ಮಧಾರ್ಯ ಇನಿದು ಪ್ಲಸ್ ಮಾವು, ಇಮ್ಮಾವು. ಮೆಲ್ಲಿತು ಪ್ಲಸ್ ಮಾತು, ಮೇಲ್ವಾತು. ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ ಕರ್ಮಧಾರ್ಯ ಸಮಾಸ. 3 ಪ್ಲಸ್ ಗಾವದ ಅಂತಂದ್ರೆ ಇಲ್ಲಿ ಪೂರ್ವ ಪದ ಏನಾಗಿರ್ಬೇಕು? ಸಂಖ್ಯಾವಾಚಕವಾಗಿರ್ಬೇಕು. 3 3 ಸಪ್ತ. 3 ಪ್ಲಸ್ ಗಾವುದ ಮೂಗಾವುದ. 3 ಪ್ಲಸ್ ಕಣ್ಣು ಮುಕ್ಕಣ್ಣು. ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು. ಓಕೆ, ನೆಕ್ಸ್ಟ್, ಬಹುರ್ವೀಹಿ ಸಮಾಸಕ್ಕೆ ಹಣೆಯಲ್ಲಿ ಕಣ್ಣನ್ನು ಉಳ್ಳವನು ಯಾವನೋ ಅವನೇ ಹಣಗಣ್ಣ ಶಿವ. 3 ಕಣ್ಣನ್ನು ಉಳ್ಳವನು ಯಾವನೋ ಅವನೇ ಮುಕ್ಕಣ್ಣ ಶಿವ. ಚಕ್ರಪಾಣಿ ಕೈಯಲ್ಲಿ ಅಂದ್ರೆ ಚಕ್ರವನ್ನು ಉಳ್ಳವನು ಯಾವನೋ ಅವನೇ ಚಕ್ರಪಾಣಿ ವಿಷ್ಣು. ಅಂಶಿ ಸಮಾಸ ನೋಡಿ: ಕೈಯ ಪ್ಲಸ್ ಅಡಿ ಅಂಗೈ, ತಲೆಯ ಪ್ಲಸ್ ಒಂದು ಹಿಂದಲೆ, ಕಣ್ಣ ಪ್ಲಸ್ ಕಡೆ ಕಡೆಗಣ್ಣ. ದ್ವಂದ್ವ ಸಮಾಸ: ಗಿರಿವನ ದುರ್ಗವು, ಗಿರಿವನ ದುರ್ಗಗಳು ಅಂತಾನೆ ಅನೇಕ ನಾಮಪದಗಳು ಕೂಡಿ ಆಗ್ತಕ್ಕಂಥದ್ದು. ಇಲ್ಲಿ ಅಂಶಾಂಶಿ ಭಾವದಿಂದ ಕೂಡಿ ಆಗ್ತಕ್ಕಂಥದ್ದು ಅಂಶಿ ಸಮಾಸ. ವಿಶೇಷ ಪದಾರ್ಥ, ವಿಶೇಷ ಅರ್ಥ ಬರುವ ಪದ ಬಂದ್ರೆ, ಉದಾಹರಣೆ ಹಣೆಗಣ್ಣ ಇದೆ. ಹಣೆಗಣ್ಣಕ್ಕೆ ಬಿಡಿಸಿದಾಗ ಏನಾಯ್ತು? ಹಣೆಯಲ್ಲಿ ಕಣ್ಣನ್ನು ಉಳ್ಳವನು ಯಾವನು ಅವನೇ ಹಣೆಗಣ್ಣ ಶಿವ. ಅನ್ಯ ಪ್ರಧಾನವಾಗಿರ್ಬೇಕು. ಆ ರೀತಿ ಬರ್ತಕ್ಕಂಥದಕ್ಕೆ ಕರಿತೀವಿ ಬಹುರ್ವಿ ಸಮಾಸ. ಗಮಕ ಸಮಾಸ ಸರ್ವನಾಮ ಆಗಿರ್ಬೋದು ಅಥವಾ ಇದು ಕೃದಂತ ಆಗಿರ್ತಕ್ಕಂಥದ್ದು ಅಲ್ವಾ? ನೇಯ್ದುದು ಪ್ಲಸ್ ವಸ್ತ್ರ, ನೇಯ್ದ ವಸ್ತ್ರ. ಇದು ಪ್ಲಸ್ ಬೆಕ್ಕು, ಈ ಬೆಕ್ಕು. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇಲ್ಲಿ 2 ಸರ್ವನಾಮ ಪ್ಲಸ್ ನಾಮಪದ ಕೂಡಿ ಆಗ್ತಕ್ಕಂಥದ್ದು ಅಥವಾ ಕೃದಂತ ಭಾವನಾಮ ಆಗಿರ್ತಕ್ಕಂಥದ್ದು ಸೇರಿ ಆಗ್ತಕ್ಕಂಥದಕ್ಕೆ ಏನಂತ ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ಓಕೆ, ಇದಿಷ್ಟು ವಿಚಾರ ಆಗಿರ್ತಕ್ಕಂಥದ್ದು. ಕೂತ್ಕೊಂಡು ಇವೆರಡು ಗ್ರಾಮ ಸ್ವರಾಜ್ಯ, ತ್ಯಾಜ್ಯ ನಿರ್ವಹಣೆ, ಇದಿಷ್ಟು ನೋಡ್ಕೊಂಡಿವಿ. ಓಕೆ, ನಮಸ್ತೆ ಮಕ್ಕಳು.